ಜುಗಾರಿ ಕ್ರಾಸ್ ಅಧ್ಯಾಯ 8 ಪುರಾತನ ಕಡತಗಳು. ರಬ್ಬರ್ ಪ್ಲಾಂಟೇಷನ್ ಮ್ಯಾನೇಜಿಂಗ್ ಡೈರೆಕ್ಟರ್ ವಿಠ್ಠಲರೈಗೆ ನಿಜವಾಗಿಯೂ ತಲೆನೋವು ಶುರುವಾಗಿದ್ದು ಈ MA ಗ್ರ್ಯಾಜುಯೇಟ್ ದೋಣಿ ಹೊಳೆಯಲ್ಲಿ ಮೀನು ಹಿಡಿದುಕೊಂಡು ತಿರುಗಲು ಶುರು ಮಾಡಿದಾಗ. B ಬ್ಲಾಕ್ ಮ್ಯಾನೇಜರ್ ಸುರೇಶ ತಮ್ಮ ಮಗಳು ಗೌರಿಯನ್ನು ಬಹಳ ಹಚ್ಚಿಕೊಂಡಿದ್ದಾನೆಂದು ವರ್ತಮಾನ ಬಂದಾಗಲೂ ಅವರಿಗೇನೂ ಅಂಥ ಬೇಜಾರಾಗಲಿ ಕಳವಳವಾಗಲಿ ಆಗಿರಲಿಲ್ಲ. ಒಳ್ಳೆಯ ಹುಡುಗ, ಓದಿದವನು. ಅವನಪ್ಪನೇನೋ ಇವನನ್ನು ಗಾನ್ ಕೇಸ್ ಎಂದು ಹೇಳಿದರೂ ಮದುವೆಯಾಗದ ಹುಡುಗರು ಯಾವಾಗಲೂ ಹಾಗೇ ಅಲ್ಲವೇ? ತಮ್ಮ ಮೂಗಿನ ನೇರಕ್ಕೆ ಇಲ್ಲ ಎಂದ ಕೂಡಲೇ ಅಪ್ಪಂದಿರು ಹೀಗೆನ್ನುವುದು ಸಹಜ ಎಂದು ಯೋಚಿಸಿದ್ದರು. ಬಂದ ಹೊಸತರಲ್ಲಿ ಈ ಮಹಾನುಭಾವ ಗೌರಿಗೆ ಬಹಳ ಅನುರೂಪನಾಗಿಯೇ ಅವರಿಗೆ ಕಂಡಿದ್ದ. ಅವರಿಗೆ ಇವನ ಹುಚ್ಚಾಟಗಳ ಮೊದಲ ಸುಳಿವು ಸಿಕ್ಕಿದ್ದು ಈ ಅವಿವೇಕಿ ದೋಣಿ ಹೊಳೆ ದಂಡೆಗುಂಟ ಏನೋ ಮಾಡುತ್ತಾ ತಿರುಗಿಕೊಂಡು ಇರುತ್ತಾನೆ ಎನ್ನುವ ವರ್ತಮಾನ ಬಂದಾಗ. ದೋಣಿ ಹಳ್ಳದ ಜಾಡು ಹಿಡಿದು ಸುಮಾರು ಜನ ಹಾಳಾಗಿ ಪಾಪರಾಗಿ ಹುಚ್ಚರಾಗಿ ಹೆಂಡಿರು ಮಕ್ಕಳನ್ನೆಲ್ಲ ಬೀದಿಪಾಲು ಮಾಡಿದ್ದು ಅವರು ಕಣ್ಣಾರೆ ಕಂಡಿದ್ದರು. ಮನುಷ್ಯ ನುಗ್ಗಲಾರದಂಥ ಕಗ್ಗಾಡಿನೊಳಗಿಂದ ಅಗಮ್ಯ ಪರ್ವತ ಶ್ರೇಣಿಗಳ ಭೀಕರ ಕೊರಕಲುಗಳೊಳಗಿಂದ ಕಮರಿಗಳೊಳಗಿಂದ ಹರಿದು ಬರುವ ನೂರಾರು ನದಿ ಝರಿಗಳೇ ದೋಣಿ ಹೊಳೆಗೆ ಮೂಲ. ದೋಣಿ ಹೊಳೆ ಅದರ ಪಾಡಿಗೆ ಅದು ಹರಿದುಕೊಂಡು ಹೋಗುತ್ತಿದ್ದರೆ ವಿಠ್ಠಲರೈಗೆ ಅದರ ಮೇಲೇನೂ ಕೋಪವಿರುತ್ತಿರಲಿಲ್ಲ. ಆದರೆ ಅದರ ಜಾಡು ಹಿಡಿದು ಜನ ಹಾಳಾಗಲು ಬೇರೆಯದೇ ವಿಶಿಷ್ಟ ಕಾರಣ ಇತ್ತು. ಈ ಸುಡುಗಾಡು ನದಿ ಮಳೆಗಾಲದಲ್ಲಿ ಭಯಂಕರ ನೆರೆ ಬಂದು ಇಳಿದ ಮೇಲೆ ಆಗೀಗ ಒಂದೊಂದು ಕೆಂಪು ಕಲ್ಲುಗಳನ್ನು ತಂದು ಮರಳ ದಂಡೆಯ ಮೇಲೆ ಎಸೆದು ಹೋಗುತ್ತಿತ್ತು. ಹೊತ್ತಿ ಉರಿಯುತ್ತಿರುವ ಕೆಂಡದ ಹಾಗೆ ಕಾಣುತ್ತಿದ್ದ ಈ ಕಲ್ಲಿನ ಚೂರನ್ನು ಕಂಡವನ ಕಥೆ ಶಾಶ್ವತವಾಗಿ ಮುಗಿದ ಹಾಗೆಯೇ. ಆ ಕೆಂಪು ಕಲ್ಲಿನ ಗುರುತ್ವಾಕರ್ಷಣೆಗೆ ಸಿಕ್ಕವನು ಯಾರಿಗೂ ಅದನ್ನು ಹೇಳುತ್ತಲೂ ಇರಲಿಲ್ಲ. ಅದನ್ನು ಪ್ರತಿರೋಧಿಸಿ ಪಾರಾಗಲೂ ಸಾಧ್ಯವಿರಲಿಲ್ಲ. ಹಾಗಾಗಿ ದೋಣಿ ಹಳ್ಳದ ದಂಡೆ ಹಿಡಿದು ಹೊರಟವನನ್ನು ಮತ್ತೆ ನೋಡಿದ್ದೇ ಅಪರೂಪ. ಆ ಕಾಡಿನಲ್ಲೊಂದು ಮೈಮರೆಸುವ ಬಳ್ಳಿ ಇದೆಯಂತೆ. ಅದು ಅಕಸ್ಮಾತ್ ಯಾರಿಗಾದರೂ ತಾಕಿದರೆ ತಾಗಿದವನಿಗೆ ಬಂದ ದಾರಿ ಸಂಪೂರ್ಣ ಮರೆತೇ ಹೋಗುತ್ತದಂತೆ. ಹಾಗಾಗಿ ದನ ಕರು ಕಳೆದು ಹೋದರೂ ಸಹ ಅಲ್ಲಿಯ ಆಸುಪಾಸಿನ ಜನ ದೋಣಿ ಹೊಳೆಯ ದಂಡೆ ಹಿಡಿದು ಯಾವತ್ತೂ ಆ ಭೀಕರ ಕಾಡಿಗೆ ಕಾಲ್ನಡೆಗಳನ್ನು ಹುಡುಕಿ ಹೋಗುತ್ತಿರಲಿಲ್ಲ. ಏಕೆಂದರೆ ಎಷ್ಟೋ ಸಾರಿ ಕಳೆದು ಹೋದ ಜಾನುವಾರುಗಳು ಹಿಂತಿರುಗಿ ಬಂದರೂ ಹುಡುಕಿ ಹೋದವರು ಮಾತ್ರ ಹಿಂತಿರುಗಿರಲಿಲ್ಲ. ಯಾಕೆ? ಯಾರಾದರೂ ದೋಣಿ ಹೊಳೆಯ ಜಾಡು ಹಿಡಿದು ಇದ್ದಕ್ಕಿದ್ದಂತೆ ನಾಪತ್ತೆಯಾಗುತ್ತಾರೋ ಇವತ್ತಿಗೂ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ಏಕೆಂದರೆ ನಾಪತ್ತೆಯಾದವರು ಯಾರೂ ಯಾರಿಗೂ ಇದುವರೆಗೂ ಏನೂ ಹೇಳಿ ಹೋಗಿಲ್ಲ. ಇದು ಅಸ್ಪಷ್ಟವಾಗಿ ಅಲ್ಪ ಸ್ವಲ್ಪ ಬೆಳಕಿಗೆ ಬಂದಿದ್ದೂ ಕೂಡ ಮಂಗಳೂರು ಬೆಂಗಳೂರು ರೈಲು ಮಾರ್ಗ ಹಾಕಲು ಆ ಕಾಡಿನ ಗಿರಿ ನೆತ್ತಿಗಳಲ್ಲೆಲ್ಲೋ ಕಾರ್ಯಾರಂಭ ಮಾಡಿದ್ದರಿಂದ. ಇದ್ದಕ್ಕಿದ್ದ ಹಾಗೆ ಕೆಲವರು ಕೆಲಸಗಾರರು, ಓವರ್ಸಿಯರ್ಗಳು, ಕೆಲವು ವೇಳೆ ಜೂನಿಯರ್ ಎಂಜಿನಿಯರ್ಗಳು ಆಗಿಂದಾಗ್ಗೆ ನಾಪತ್ತೆಯಾಗತೊಡಗಿದಾಗ ಆ ಬಗ್ಗೆ ಗಾಂಜಾ ಅಫೀಮುಗಳಿಂದ ಹಿಡಿದು ಕೆಂಪು ಕಲ್ಲು ವಜ್ರಗಳವರೆಗೆ 108 ಕಥೆಗಳಿದ್ದಾವನ್ನಿ. ಅದರಲ್ಲಿ ಕೆಂಪು ಕಲ್ಲು ಕಂಡು ದೋಣಿ ಹೊಳೆ ಜಾಡು ಹಿಡಿದರು ಎನ್ನುವುದೂ ಒಂದು. ಸುರಂಗ ತೋಡಲು ತಂದ ಡೈನಮೈಟ್ ಕದ್ದು ದೋಣಿ ಹೊಳೆಗೆ ಹಾಕಿ ಮೀನು ಹಿಡಿಯಲು ಹೋದ ಓವರ್ಸಿಯರು, ಒಬ್ಬ ವರ್ಕರು ಇಬ್ಬರೂ ನಾಪತ್ತೆಯಾದರು. ಹೊಳೆ ದಂಡೆಯಲ್ಲಿ ಅವರಿಗೆ ವಜ್ರ ಸಿಕ್ಕಿ ಅವರಿಬ್ಬರೂ ದಂಡೆಗುಂಟ ಹೋಗಿ ಕಾಡೊಳಗೆ ಹೊಕ್ಕರು ಎಂದು ಎಲ್ಲ ಹೇಳುತ್ತಾರೆ. ಅದರಲ್ಲಿ ಎಷ್ಟು ಸುಳ್ಳು ಎಷ್ಟು ನಿಜ ತಿಳಿಯದೆ ಕೊನೆಗೆ ಸರ್ಕಾರ CID ತನಿಖೆಯನ್ನೇ ಮಾಡಿಸಿತು. ಆದರೆ ಅದರಲ್ಲಿ ಸಾಬೀತಾಗಿದ್ದು ಸ್ಟೋರಿನಿಂದ ಡೈನಮೈಟು ಕಳವಾಗಿದ್ದು ಮಾತ್ರ. ಈ ದೋಣಿ ಹೊಳೆಯ ಹಗರಣಗಳಿಗೆ ದೊಡ್ಡ ಚರಿತ್ರೆಯೇ ಇರಬಹುದು. ಇದರ ಹಳೆಯ ಹೆಸರೇ ರತ್ನಮೂಲ ಎಂದಾದರೆ ಈ ಘೋರಾರಣ್ಯದ ಕಥೆಗಳಲ್ಲಿ ಒಂದು ಎಳ್ಳಿನಷ್ಟಾದರೂ ವಾಸ್ತವಾಂಶ ಇರಬಹುದೇನೋ. ಮಾವೋ ಬರೆದ ರೆಡ್ ಬುಕ್ಕಿನ 7ನೇ ಚಾಪ್ಟರ್ ಕಾರ್ಯಗತ ಮಾಡಲು ಎಲ್ಲ ಬಿಟ್ಟು ಸುರೇಶ ಇಲ್ಲಿಗೆ ಬಂದಿದ್ದು ಅವನ ವಿಧಿವಿಲಾಸ ಎಂದು ವಿಧಿಯಲ್ಲಿ ನಂಬಿಕೆ ಇಲ್ಲದವರಿಗೂ ಒಂದು ಸಾರಿ ಅನ್ನಿಸಿಬಿಡುತ್ತದೆ. ಬಂದ ಒಂದಷ್ಟು ದಿನ ಎಲ್ಲ ಅನ್ನ ತಿನ್ನುವ ಮನುಷ್ಯರಂತೆಯೇ ಸರ್ವೇ ಸಾಧಾರಣವಾಗಿ ವರ್ತಿಸುತ್ತಿದ್ದ ಇವನು ಇದ್ದಕ್ಕಿದ್ದ ಹಾಗೆ ಅಡ್ಡದಾರಿ ಹಿಡಿದಿದ್ದು ಹೇಗೆ? ವಿಠ್ಠಲರೈಗಳು ಕೌತುಕದಿಂದ ಯೋಚಿಸಿದರು. ಬಿಡುವು ದೊರೆಯುತ್ತಿದ್ದ ಹಾಗೆ ದೋಣಿ ಹೊಳೆಯ ದಂಡೆಯಲ್ಲಿ ಕುಳಿತಿರುತ್ತಾನಂತಲ್ಲ. ಹಾಗಾದರೆ ನಿಜಕ್ಕೂ ಇವನಿಗೆ ಅಲ್ಲೇನಾದರೂ ಕೆಂಪು ಕಲ್ಲು ಸಿಕ್ಕಿರಬಹುದೇ? ಅಥವಾ ಕಟ್ಟುಕತೆಗಳನ್ನು ಕಟ್ಟಿಕೊಂಡು ಕಾಲಹರಣ ಮಾಡುತ್ತಿದ್ದಾನೋ?
ಗೌರಿ ಬಳಿಯಾದರೂ ಬಾಯಿ ಬಿಟ್ಟಿರಬಹುದೆಂದು ಅವಳನ್ನೂ ಕೇಳಿ ನೋಡಿದರು. ಅವಳೇನೋ ಇವನು ಮೀನು ಹಿಡಿಯಲು ಹೋಗುತ್ತಿದ್ದಾನೆಂದು ಹೇಳಿದಳು. ಈ ವಯಸ್ಸಿನಲ್ಲಿ ಸುರೇಶ ಹುಡುಗಿ ಹತ್ತಿರ ಮಾತಾಡುತ್ತಾ ಕಾಲ ಕಳೆಯುವುದಕ್ಕಿಂತ ಮೀನು ಹಿಡಿಯುವುದರಲ್ಲಿ ಹೆಚ್ಚು ಉತ್ಸಾಹ ತೋರಿಸುತ್ತಿರುವುದು ವಿಠ್ಠಲರೈಗಳಿಗೆ ವಿಪರೀತ ಅಸಹಜವಾಗಿ ಕಂಡಿತು. ಅವರಪ್ಪ ಇವನು ಗಾನ್ ಕೇಸ್ ಎಂದು ಹೇಳಿದ್ದರಲ್ಲಿ ಏನೋ ಸತ್ಯಾಂಶ ಇದೆಯೆಂದೇ ಅವರಿಗೂ ಗುಮಾನಿ ಶುರುವಾಯಿತು. ಈ ಮಂಕು ಹುಡುಗಿಗೆ ಏನೋ ಸುಳ್ಳು ಹೇಳಿದ್ದಾನೆಂದು ಅವರಿಗೆ ಸ್ಪಷ್ಟವಾಯಿತು. ಆದರೆ ಅವನ ಮೇಲೆ ಶಂಕಿಸುವುದಾದರೆ ಏನನ್ನೆಲ್ಲ ಶಂಕಿಸಬಹುದಲ್ಲವೇ? ಜುಗಾರಿ ಕ್ರಾಸಿನ ಭೂಗತ ವ್ಯವಹಾರಗಳ ದೆಸೆಯಿಂದ ಅವರಿಗೆ ಅವನ ನಡವಳಿಕೆಯ ಅರ್ಥ ಏನೆಂದು ಸ್ಪಷ್ಟವಾಗಿ ಊಹಿಸಲು ಮಾತ್ರ ಸಾಧ್ಯವಾಗಲಿಲ್ಲ. ಏನಾದರಾಗಲಿ ಇನ್ನು ಮುಂದೆ ಕೊಂಚ ಬಿಗಿಯಾಗಿ ಇರಬೇಕೆಂದು ನಿರ್ಧರಿಸಿದರು. ಗೌರಿಗೆ ಹೀಗೆ ವಯಸ್ಸಿಗೆ ಬಂದ ಹುಡುಗಿ ಅವನ ಜೊತೆ ಅಡ್ಡಾಡಿಕೊಂಡಿದ್ದರೆ ನೋಡಿದವರು ಏನೆನ್ನುತ್ತಾರೆಂದು ಕೂಗಾಡಿದರು. ಸುರೇಶ ದೋಣಿಹೊಳೆ ದಂಡೆಗೆ ಮೀನು ಹಿಡಿಯಲು ಹೋಗುತ್ತಿದ್ದುದು ನಿಜವಾಗಿತ್ತು. ಅವನಿದ್ದ ಕಂಪನಿ ತೋಟ ಒಂದಾನೊಂದು ಕಾಲದಲ್ಲಿ ಯುರೋಪಿಯನ್ ದೊರೆಗಳದ್ದು. ಅಲ್ಲಿ ಆಫೀಸಿನೊಳಗೆ ಲಾಟು ಕಟ್ಟಿ ಬಿದ್ದಿದ್ದ ಹಳೆಯ ಕಾಲದ ಕಡತಗಳನ್ನೆಲ್ಲ ಒಮ್ಮೆ ಸುಮ್ಮನೆ ಕುತೂಹಲಕ್ಕೆ ಸುರೇಶ ತಿರುವಿ ನೋಡಿದ. ಸುಮಾರು 300 ವರ್ಷಗಳ ಹಿಂದಿನ ಹಳೆಯ ಕಂತೆಗಳು ಅವು. ಬಹುಪಾಲು ಅದರಲ್ಲಿ ಇದ್ದಿದ್ದು ತೋಟದ ಲೆಕ್ಕ, ಆಳುಕಾಳುಗಳ ಸಂಬಳಗಳ ವಿಚಾರ ಇತ್ಯಾದಿಗಳೇ. ಅವುಗಳೊಡನೆ ಒಂದು ಧೂಳು ಹಿಡಿದ ಗಾಜಿನ ಬೀರಿನಲ್ಲಿ ಮೀನು ಹಿಡಿಯುವ ತರತರದ ಗಾಳಗಳು, ಕೋಲು, ದಾರಗಳು, ಜೊತೆಗೆ ಒಂದು ಡೈರಿ ಮತ್ತು ಯಾರೋ ಮಾಡಿಟ್ಟಿದ್ದ ವಿವರವಾದ ನೋಟ್ಸು, ಟಿಪ್ಪಣಿಗಳ ಕಂತೆ ಕಡತಗಳೂ ದೊರೆತವು. ಸುರೇಶನ ಸ್ವಧರ್ಮಗಳೆಲ್ಲ ಒಮ್ಮೆಲೆ ಮರುಕಳಿಸಿದುವು. ಗಂಗೂಲಿ ಒದಗಿಸಿದ್ದ ಮಾವೋ ಸಾಹಿತ್ಯವನ್ನು ಹೇಗೆ ಕುತೂಹಲ ಶ್ರದ್ಧೆಗಳಿಂದ ಓದಿದ್ದಾನೋ ಹಾಗೆ ಇದನ್ನೂ ಓದತೊಡಗಿದ. ಮೊದಲಲ್ಲಿ ಆ ಯುರೋಪಿಯನ್ ಇಂಡಿಯಾ ದೇಶದ ಹೆಂಗಸರ ಮೇಲೆ ಮುಚ್ಚುಮರೆ ಇಲ್ಲದೆ ಬರೆದಿದ್ದ ಡೈರಿ ಅವನನ್ನು ಆಕರ್ಷಿಸಿದ್ದು. ಆದರೆ ಮುಂದುವರಿದಂತೆ ಆ ಡೈರಿ ಬರೆದ ಮನಸ್ಸು ಕೇವಲ ಭಾರತಕ್ಕೆ ಮಜಾ ಮಾಡಲು ಬಂದ ಒಬ್ಬ ಯುರೋಪಿಯನ್ನನ ಮನಸ್ಸಿನಂತೆ ತೋರಲಿಲ್ಲ. ಆಗಿನ ಪಶ್ಚಿಮ ಘಟ್ಟದ ಕಾಡುಗಳ ಭೀಕರ ದುರ್ಗಮ ಸನ್ನಿವೇಶಗಳಲ್ಲಿ ಸಾವು ಬದುಕಿನ ಹೋರಾಟ ನಡೆಸಿ ಅವರು ಇಲ್ಲೆಲ್ಲ ಪ್ಲಾಂಟೇಶನ್ಗಳನ್ನು ಪ್ರಾರಂಭಿಸಿದ್ದು ಆ ಬರಹಗಳಲ್ಲಿ ಚೆನ್ನಾಗಿ ಗೊತ್ತಾಗುತ್ತಿತ್ತು. ಓದುತ್ತಾ 300 ವರ್ಷ ಹಿಂದೆ ಬಾಳಿ ಬದುಕಿ ಯೋಚಿಸಿದ್ದ ಆ ಮನಸ್ಸು ಸುರೇಶನ ಅಂತಃಕರಣವನ್ನು ಅನುರಣಿಸುವಂತೆ ಮಾಡಿತು. ಆದರೆ ಸುರೇಶ ಚಕಿತನಾಗಿದ್ದು ಆ ಟಿಪ್ಪಣಿ ಬರೆದಾತ ಮಹರ್ಷಿರ್ ಹೆಸರಿರುವ ಮೀನುಗಳ ಮೇಲೆ ಮಾಡಿಕೊಂಡಿದ್ದ ಟಿಪ್ಪಣಿ ನೋಡಿ. ದೋಣಿ ಹೊಳೆಯಲ್ಲಿ ಇರುವ ಇವು ಹಿಮಾಲಯದ ನದಿಗಳಿಂದ ಇಲ್ಲಿಯವರೆಗೆ ಬಂದಿದ್ದು ಹೇಗೆಂದು ಪದೇ ಆಶ್ಚರ್ಯ ವ್ಯಕ್ತಪಡಿಸುತ್ತಾ ಅವುಗಳನ್ನು ಗಾಳದಲ್ಲಿ ಹಿಡಿಯಲು ತಾನು ಮಿಕ್ಕ ಜೀವಮಾನವನ್ನೇ ವ್ಯಯಿಸಲು ತಯಾರಾಗುತ್ತೇನೆಂದು ಅವನು ಪದೇ ಮಹರ್ಷಿಗಳನ್ನು ಹೊಗಳುವಲ್ಲೆಲ್ಲ ಸೂಚಿಸುತ್ತಾ ಬಂದಿದ್ದ. ದೋಣಿ ಹೊಳೆಯ ಯಾವುದೋ ಉಪನದಿಗಳ ಹೆಸರುಗಳನ್ನು, ಆ ದುರ್ಗಮ ಕಾಡಿನ ಭೀಕರ ಕೊರಕಲುಗಳಿಂದ ಅವು ಉದ್ಭವಿಸುವ ಬಗೆಯನ್ನೂ ಹೇಳುತ್ತಾ ಅವುಗಳ ಬಗ್ಗೆ ಕಾವ್ಯ ಬರೆದಿರುವ ಜಿರಾಜ ಕವಿ ಎನ್ನುವವನ ಅಭಿಪ್ರಾಯವನ್ನು ಅನುಮೋದಿಸಿದ್ದ. ಯಾವನಿವನು ಜಿರಾಜ? ಕನ್ನಡ ಸಾಹಿತ್ಯವನ್ನೇ 5 ವರ್ಷ ಅಭ್ಯಾಸ ಮಾಡಿದ ತನಗೂ ಗೊತ್ತಿಲ್ಲದ ಇವನು ಈ ಫಿರಂಗಿಯವನಿಗೆ ಹೇಗೆ ಗೊತ್ತಾದ? ಕನ್ನಡದ ಕಾವ್ಯ ಓದಿ ಸ್ಪಂದಿಸುವಷ್ಟು ಈ ಫಿರಂಗಿಯವನಿಗೆ ಭಾಷಾ ಪಾಂಡಿತ್ಯ ಇತ್ತೇ? 5 ವರ್ಷ ಹಳೆಗನ್ನಡದ ಕಗ್ಗಗಳನ್ನೆಲ್ಲ ಓದಿದ್ದಕ್ಕೋ ಏನೋ ಜಿರಾಜ ಕವಿಯ ಬಗ್ಗೆ ಹೆಚ್ಚು ಯೋಚಿಸಲಿಲ್ಲ ಸುರೇಶ. ಆದರೆ ಇವನ ಟಿಪ್ಪಣಿ ನೋಟ್ಸ್ಗಳ ಬಹುಭಾಗವನ್ನು ಆಕ್ರಮಿಸಿರುವ ಮಹರ್ಷಿರ್ ಎಂದರೆ ಎಂಥದ್ದು? ಸುರೇಶನಿಗೆ ಕುತೂಹಲ ತಡೆಯಲಾಗಲಿಲ್ಲ. ಅಲ್ಲೇ ಇದ್ದ ಗಾಳ ದಾರಗಳ ಸಹಾಯದಿಂದ ಅನೇಕ ದಿನ ಹೊಳೆದಂಡೆಯಲ್ಲಿ ಲಾಟರಿ ಹೊಡೆದು ಸುಸ್ತಾಗಿ ಕ್ವಾರ್ಟರ್ಸಿಗೆ ಬಂದು ಮಲಗಿದ. ಮೀನು ಹಿಡಿಯುವುದರಲ್ಲಿ ಯುರೋಪಿಯನ್ನರಿಗಿರುವ ಶ್ರದ್ಧಾಸಕ್ತಿಗಳ ಬಗ್ಗೆ ಅವನಿಗೆ ವಿಪರೀತ ಅಚ್ಚರಿಯಾಯಿತು. ಹೆಣ್ಣು ಹೊನ್ನು ಮಣ್ಣು ಮೂರೇ ಮನುಷ್ಯನಿಗೆ ತಲೆ ಕೆಡಿಸುವುದೆಂದು ತಿಳಿದಿದ್ದರೆ ಇದ್ಯಾವುದೋ 4ನೆಯದೊಂದರ ಹಿಂದೆ ಬಿದ್ದಿದ್ದಾನಲ್ಲ ಈ ಮೂರ್ಖ ಎಂದು ಡೈರಿ ಬರೆದವನ ಬಗ್ಗೆ ಹೊಳೆದಂಡೆಯಿಂದ ಹಿಂತಿರುಗಿದಾಗಲೆಲ್ಲ ಅವನು ಆಶ್ಚರ್ಯಪಡುತ್ತಾ ಯೋಚಿಸಿ ಮಲಗುತ್ತಿದ್ದ. ಆದರೆ ಗೌರಿಯನ್ನು ಬಿಟ್ಟರೆ ಅವನಿಗೆ ಅಲ್ಲಿ ಬೇರೆ ಆಸಕ್ತಿಗಳು ಯಾವುದೂ ಇಲ್ಲದ್ದರಿಂದಲೋ ಏನೋ ಆ ಯುರೋಪಿಯನ್ನನ ಡೈರಿಯನ್ನು ಓದುತ್ತಲೇ ಹೋದ. ನಿಷ್ಕಾರಣವಾಗಿ ಆ ಪುರಾತನ ಕಡತಗಳು ಅವನ ಕುತೂಹಲವನ್ನು ಕೆರಳಿಸುತ್ತಲೇ ಹೋದವು. ಹೊಳೆ ದಂಡೆಯ ನೀರವ ಏಕಾಂತದಲ್ಲಿ ಕುಳಿತು 300 ವರ್ಷಗಳ ಹಿಂದಿನ ಸನ್ನಿವೇಶ ಮನಸ್ಥಿತಿಗಳನ್ನು ಕಲ್ಪಿಸಿಕೊಳ್ಳುವುದು ಏನೋ ಒಂದು ಥರ ರೋಮಾಂಚಕವಾಗಿ ಕಂಡಿತ್ತು ಅವನಿಗೆ.
ಒಂದು ದಿನ ಒಂದು ವಿಚಿತ್ರ ಘಟನೆ ಹಠಾತ್ತಾಗಿ ಸಂಭವಿಸಿ ಸುರೇಶನಿಗೆ ನೋಟ್ಸಿನ ಪ್ರತಿಯೊಂದು ಪದವು ರೇಡಿಯಂ ಡಯಲಿನ ಹಾಗೆ ಸ್ವಯಂಪ್ರಭೆ ಬೀರತೊಡಗಿತು. ಸುರೇಶ ಕಾಡಿನೊಳಗೆ ಬಹಳ ದೂರ ಬಂದಿದ್ದ. ಆ ಕಾಡಿಗೋ ಅಥವಾ ಆ ಹೊಳೆಗೋ ಏನೋ ಒಂದು ವಿಚಿತ್ರ ಅಲೌಕಿಕತೆ ಇದೆ ಎನ್ನಿಸುತ್ತಿತ್ತು. ನದಿಯ ಜಾಡಿನಲ್ಲಿ ಕಾಡಿನ ಒಳಗೊಳಗೆ ಹೋದ ಹಾಗೂ ಮನುಷ್ಯನ ಸುಪ್ತ ಪ್ರಜ್ಞೆಯ ಆಳಕ್ಕೆ ಇಳಿದಂತೆ ಸಾವಿನ ನಿಗೂಢತೆಯನ್ನು ಅರಸಿದಂತೆ ಎನ್ನಿಸುತ್ತಿತ್ತು. ಸುತ್ತ ವಿಚಿತ್ರವಾದ ಕರಿಯ ಕಲ್ಲುಗಳು ಮಿಲಿಯಾಂತರ ವರ್ಷಗಳಿಂದ ನೀರು ಹರಿದು ಹರಿದು ಕನ್ನಡಿಯಷ್ಟು ನುಣ್ಣಗಾಗಿ ಕನ್ನಡಿಯಂತೆಯೇ ಹೊಳೆಯುತ್ತಿದ್ದವು. ಅವುಗಳ ನಡುವೆ ತೂರಿದ ಹತ್ತಿಯ ಮುದ್ದೆಗಳಂತೆ ಭೋರ್ಗರೆಯುತ್ತಾ ದೋಣಿ ಹೊಳೆ ನುಗ್ಗಿ ವಿಸ್ತಾರವಾದ ಕಮರಿಯೊಂದರಲ್ಲಿ ವಿರಮಿಸಿ ಮುಂದುವರಿಯುತ್ತಿತ್ತು. ಆ ಮಡುವಿಗೆ ಗಿರಿಗಿರಿ ತಿರುಗಿಸಿ ಸುಯ್ದ ಗಾಳ ಎಸೆದ ಕೂಡಲೇ ದಾರಕ್ಕೆ ಕಟ್ಟಿದ್ದ ಬೆಳ್ಳಿಯ ಸ್ಪೂನು ಫಳಫಳ ಮಿಂಚಿನ ಮರಿಯಂತೆ ಸಂಜೆಯ ಇಳಿಬಿಸಿಲಿನಲ್ಲಿ ಮಿನುಗುತ್ತಾ ಸುಯ್ಯನೆ ಹಾರಿ ಮಡುವಿನ ಆಳದ ನೀಲಿಯ ನೀರಿಗೆ ಬಿತ್ತು. ಸುರೇಶನಿಗೆ ಬಿದ್ದಿದ್ದಷ್ಟೇ ಗೊತ್ತು. ಮುಂದೇನಾಯಿತೆಂಬುದೆಲ್ಲ ಅಸ್ಪಷ್ಟ. ನೀರಿನ ನಡುವೆ ದೊಡ್ಡ ಆಸ್ಫೋಟನೆಯಾದಂತಾಗಿ ಯಾರೋ ಧಿಕ್ಕನೆ ಎಳೆದಂತೆ ತಳ್ಳಿದಂತೆ. ಸುರೇಶ ತತ್ತರಿಸಿ ತಡಬಾಯಿಸಿ ಚೇತರಿಸಿಕೊಂಡು ಏನಾಯಿತೆಂದು ನೋಡುವುದರೊಳಗೆ ಕೈಯಲ್ಲಿದ್ದ ಗಾಳ ದಾರ ಎಲ್ಲ ಮಾಯ. ಏಕೋ ಏನೋ ಎದೆ ಢವಢವ ಹೊಡೆದುಕೊಳ್ಳುತ್ತಿತ್ತು. ನಿರ್ಭೀತಿಯಿಂದಲೇ ನಿಂತಿದ್ದ ಅವನ ಕೈಕಾಲುಗಳು ಸಣ್ಣಗೆ ನಡುಗುತ್ತಿದ್ದವು. ಅಲ್ಲಿನ ನಿಶ್ಶಬ್ದವೋ ನೀರವ ಏಕಾಂತವೋ ಕಾಲಪ್ರವಾಹದಂತೆ ಯುರೋಪಿಯನ್ನನ ಕಣ್ಣೆದುರು ಇದೇ ರೀತಿ ಹರಿಯುತ್ತಲೇ ಇದ್ದ ದೋಣಿ ಹೊಳೆಯ ವಿಚಿತ್ರ ಸನ್ನಿಧಿಯೋ? ಸುರೇಶ ಅದನ್ನೆಲ್ಲ ವಿಶ್ಲೇಷಣೆ ಮಾಡಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಲೇ ಇಲ್ಲ. ಆದರೆ ಅವತ್ತಿನಿಂದ ತಟಕ್ಕನೆ ಸುರೇಶನಿಗೆ ಯಾಕೆ ಮಹಶೀರ್ ಮೀನು ಯುರೋಪಿಯನ್ನನ ಟಿಪ್ಪಣಿಯ ಬಹುಭಾಗ ಆಕ್ರಮಿಸಿದೆ ಎಂದು ಅರ್ಥವಾಗತೊಡಗಿತು. ಯಾಕೆ ಜೀವಮಾನವನ್ನೇ ಮುಡಿಪಾಗಿಡುತ್ತೇನೆಂದು ಪದೇ ಪದೇ ಅವನು ಬರೆದುಕೊಂಡಿದ್ದಾನೆ ಅರ್ಥವಾಯಿತು. ಆ ಹಳೆಯ ಕಡತಗಳಿಗೆಲ್ಲ ಇದ್ದಕ್ಕಿದ್ದಂತೆ ಪ್ರಾಣಸಂಚಾರವಾಗಿ ಅದನ್ನು ಬರೆದ ಯುರೋಪಿಯನ್ನನ ಆಲೋಚನೆಗಳು ಜೀವ ತುಂಬಿ ತುಡಿಯಲಾರಂಭಿಸಿದವು. ಆದರೆ ಇತರರಿಗೆ ಮಾತ್ರ ಇವನಿಗೆ ಏನಾಗಿದೆ ಎಂದು ಅರ್ಥವಾಗಲಿಲ್ಲ. ಏಕೆಂದರೆ ಅದರ ವಿಷಯ ಸುರೇಶ ಯಾರಲ್ಲಿಯೂ ಚಕಾರ ಎತ್ತಲಿಲ್ಲ. ಅವನಿಗೆ ಹೇಳಬೇಕೆಂದು ಅನ್ನಿಸಲೂ ಇಲ್ಲ. ಆ ಹಳೆಯ ಹಾಳು ಕಡತಗಳನ್ನು ಬೆದುಕುತ್ತಾ ಯಾರಿಗೂ ಅರ್ಥವಾಗದ ವಿಚಿತ್ರ ವ್ಯವಹಾರಗಳಲ್ಲಿ ತೊಡಗಿಕೊಂಡಿರುವ ಸುರೇಶನನ್ನು ನೋಡಿ ದಿನದಿಂದ ದಿನಕ್ಕೆ ಇವನು ಗಾನ್ ಕೇಸ್ ಎನ್ನುವುದು ವಿಠ್ಠಲ ರೈಗಳಿಗೆ ಖಚಿತವಾಗುತ್ತಾ ಹೋಯಿತು. ಈ ಹಲ್ಲಂಡೆ ಮುಂಡೆಗಂಡನಿಗೆ ಮಗಳನ್ನು ಕೊಟ್ಟರೆ ಮಗಳನ್ನು ಸ್ಮಶಾನಕ್ಕೆ ಕಳಿಸಿದ ಹಾಗೆ ಎಂದು ತೀರ್ಮಾನಿಸಿ ತಮ್ಮ ಎಚ್ಚರಿಕೆಯನ್ನು ನಿರ್ಲಕ್ಷಿಸಿ ಅವನೊಡನೆ ಮಾತನಾಡಲು ಹೋಗುತ್ತಿದ್ದ ಮಗಳ ಮೇಲೆ ಸಿಕ್ಕಾಪಟ್ಟೆ ರೇಗಾಡಿದರು. ಅಲ್ಲಿಂದಾಚೆ ಸುರೇಶನಿಗೂ ಅವನಿಗೆ ಕೆಲಸ ಕೊಟ್ಟ ವಿಠ್ಠಲ ರೈಗಳಿಗೂ ಸಂಬಂಧ ವಿನಾಕಾರಣ ಸೂಕ್ಷ್ಮವಾಗುತ್ತಾ ಹೋಯಿತು. ಗೌರಿಯನ್ನು ಸುರೇಶನಿಂದ ವಿಮುಖವಾಗಿಸಲು ಬೇರೆ ಬೇರೆ ಥರದ ಒತ್ತಡಗಳನ್ನು ಅವರು ತರತೊಡಗಿದರು. ಸುರೇಶ ದೋಣಿ ಹೊಳೆಯ ಕಡೆ ಗಮನ ಹರಿಸುವುದನ್ನೂ ನಿಲ್ಲಿಸಿ ಹೊಸದಾಗಿ ಶುರುವಾದ ಈ ಯುದ್ಧರಂಗದ ಕಡೆಗೆ ಹೆಚ್ಚು ಗಮನ ಕೊಡಬೇಕಾಗಿ ಬಂತು.
ಜುಗಾರಿ ಕ್ರಾಸ್ ಅಧ್ಯಾಯ 9 ಇಲಿ ಬೋನು. ಗೌರಿ ಬಸ್ಸಿನ ಗಡಿಬಿಡಿಯಲ್ಲಿ ಸುರೇಶನ ಕಡೆ ನೋಡಿದಳು. ಸುರೇಶನಿಗೂ ಅವಳಿಗೂ ನಡುವೆ ಯಾರೋ ಇಬ್ಬರು ಅಡ್ಡ ಕುಳಿತಿದ್ದರಿಂದ ಸುರೇಶ ಅವಳಿಗೆ ಕಾಣುತ್ತಿರಲಿಲ್ಲ. ಅಡ್ಡ ಕುಳಿತಿದ್ದ ಅವರಿಬ್ಬರ ಮುಖಗಳನ್ನೇ ನೋಡಿದಳು. ಅವರನ್ನು ನೋಡಿದ ಕೂಡಲೇ ಅವಳಿಗನ್ನಿಸಿದ್ದು ಮೊದಲನೆಯದು, ಇವರಿಬ್ಬರೂ ಇಲ್ಲಿಗೆ ಅಪರಿಚಿತರು. ಎರಡನೆಯದು, ಇವರಿಬ್ಬರೂ ಒಳ್ಳೆಯವರಲ್ಲ ಎಂದು. ಹುಡುಗಿಯರನ್ನು ಹಿಡಿದು ಬೊಂಬಾಯಿಗೆ ಸಾಗಿಸುವುದರಿಂದ ಹಿಡಿದು ಗಾಂಜಾ ಅಫೀಮಿನವರೆಗೆ ಇಲ್ಲಿ ನಡೆಯುವ ನೂರಾರು ವ್ಯವಹಾರಗಳಲ್ಲಿ ಯಾವುದೋ ಒಂದಕ್ಕೆ ಸಂಬಂಧಿಸಿದವರು ಎಂದು ಅವಳಿಗೆ ಸ್ಪಷ್ಟವಾಗಿ ಅನ್ನಿಸಿತು. ಆದರೆ ಅವಳಿಗೆ ಹೆದರಿಕೆ ಏನೂ ಆಗಲಿಲ್ಲ. ಸ್ತ್ರೀ ಸಹಜವಾದ ಅದೊಂದು ಗುಣ ಮಾತ್ರ ಅವಳಲ್ಲಿ ಇರಲೇ ಇಲ್ಲ. ಮಂಗಳೂರಿನಲ್ಲಿ ಮೈಕ್ರೋಬಯಾಲಜಿ ಓದುತ್ತಾ ಇದ್ದವಳು ರಜಕ್ಕೆ ಊರಿಗೆ ಬಂದಾಗ ಅವಳಿಗೆ ಏನನ್ನಿಸಿತೋ ಏನೋ, ಮತ್ತೆ ಓದಲು ಹೋಗಲೇ ಇಲ್ಲ. ರೈಗಳು ಒಂದೆರಡು ಸಾರಿ ಹೇಳುವುದೇನೋ ಹೇಳಿದರು, ಇಷ್ಟು ಓದಿ ಈಗ ಕೈ ಬಿಡಬಾರದು ಎಂದು. ಆದರೆ ಅವರಿಗೆ ಚೆನ್ನಾಗಿ ಗೊತ್ತಿತ್ತು, ಇವಳು ಒಂದು ಸಾರಿ ನಿರ್ಧರಿಸಿದ ಮೇಲೆ ಯಾರ ಮಾತನ್ನು ಕೇಳುವ ಜಾತಿಯೇ ಅಲ್ಲ ಎಂದು. ಸುರೇಶನಿಂದ ವಿಮುಖಗೊಳಿಸಲು ಪ್ರಯತ್ನಿಸಿದಾಗಲೂ ಅವರು ಇದೇ ತೊಂದರೆ ಅನುಭವಿಸಬೇಕಾಯಿತು. ಎಂತೆಂಥವರನ್ನೋ ಮದುವೆಯಾಗುವುದಿಲ್ಲೆಂದು ತಿರಸ್ಕರಿಸಿದವಳು ಸುರೇಶನನ್ನು ಬಿಟ್ಟರೆ ಬೇರೆ ಯಾರನ್ನೂ ಆಗುವುದಿಲ್ಲೆಂದು ಹಠ ಹಿಡಿದು ಕುಳಿತಳು. ಮದುವೆ ಅನಿವಾರ್ಯವಾದಾಗ ಹೆಂಡತಿ ಕಟ್ಟಿಕೊಂಡು ಬೀದಿಗೆ ಬಿದ್ದಾನೆಂದು ಸುರೇಶನ ತಂದೆಯೇ ಮುಂದಾಗಿ ಅವನಿಗೆ ಅವನ ಪಾಲೆಂದು 10 ಲಕ್ಷ ಕೊಟ್ಟು ರಬ್ಬರ್ ತೋಟ ಮಾಡಿರೆಂದು ಗಂಡ ಹೆಂಡಿರಿಗೆ ದಿನವೆಲ್ಲ ಬುದ್ಧಿವಾದ ಹೇಳಿದ್ದರು. ಸುರೇಶ್ ರಬ್ಬರ್ ತೋಟ ಮಾಡಲು ಕಾಡನ್ನೇನೋ ಕೊಂಡ. ಸುಮ್ಮನೆ 10 ಲಕ್ಷ ಬ್ಯಾಂಕಿನಲ್ಲಿ ಬಿಸಾಕಿದ್ದರೆ ಸುರೇಶನಿಗೆ ಹೊಟ್ಟೆಪಾಡಿಗೆ ತಕ್ಕಷ್ಟು ಬಡ್ಡಿ ಬರುತ್ತಿತ್ತು. ಅದು ಬಿಟ್ಟು ತೋಟ ಮಾಡಲು ಕಾಡು ಕೊಂಡಿದ್ದೇ ದೊಡ್ಡ ಅಚಾತುರ್ಯಕ್ಕೆ ಕಾರಣವಾಗಿದ್ದು. ಗಂಡ ಹೆಂಡತಿ ಇಬ್ಬರಲ್ಲಿ ಒಬ್ಬರಿಗಾದರೂ ಲೋಕಜ್ಞಾನ ಇದ್ದಿದ್ದರೆ ಹೇಗೋ ಇವರ ಸಂಸಾರ ನೌಕೆ ಸುಗಮವಾಗಿ ಸಾಗುವ ಸಂಭವ ಇತ್ತು. ಆದರೆ ಇಬ್ಬರೂ ಒಂದೇ ಥರದವರು. ಸುರೇಶನ ಕನಸುಗಾರಿಕೆಗೆ ಹುಚ್ಚಾಟಗಳಿಗೆ ಮೆಚ್ಚಿಯೇ ಇವಳು ಅವನನ್ನು ಕಟ್ಟಿಕೊಂಡಿರಬೇಕಾದರೆ ಯಾರೇನು ಮಾಡಲು ಸಾಧ್ಯ? ಕಾಡುಕೊಂಡಿದ್ದು ಹಾರುವ ಮಂಗಕ್ಕೆ ಏಣಿ ಕೊಟ್ಟಂತಾಗಿ ಇಬ್ಬರು ದಿನಕ್ಕೊಂದೊಂದು ಯೋಜನೆ ಹಾಕಿ ಕಾಡುಕೊಂಡು ಉಳಿದಿದ್ದ ದುಡ್ಡಷ್ಟನ್ನೂ ಮಾಯ ಮಾಡಿದರು. ರಬ್ಬರ್ ಗಿಡ ಒಂದನ್ನು ಬಿಟ್ಟು ಮಿಕ್ಕಿದ್ದೆಲ್ಲ ಹಾಕಿದರು. ಸೀ ಐಲ್ಯಾಂಡ್ ಕಾಟನ್ನು, ಕಾಶ್ಮೀರದ ಕಂಟೆಂಡರ್ ಬೀನ್ಸ್, ಹಾಲೆಂಡಿನ ಆಲೂಗಡ್ಡೆ, ಆಫ್ರಿಕಾದ ಅಸೀರಿಯಾ ಮ್ಯುಟುಂಡಾ ನೆಲಗಡಲೆ, ಇವುಗಳಲ್ಲದೆ ಕಾಶ್ಮೀರದಿಂದ ಕೇಸರಿ, ಸಿಲೋನ್ನಿಂದ ದಾಲ್ಚಿನ್ನಿ, ಇನ್ನೂ ಎಂತೆಂಥವೋ ಪ್ರಯೋಗಗಳು ನಡೆದವು. ಅವರ ಲೆಕ್ಕಾಚಾರದ ಪ್ರಕಾರವೇ ಎಲ್ಲ ನಡೆದಿದ್ದರೆ ಇಷ್ಟು ಹೊತ್ತಿಗೆ ಅವರಿಬ್ಬರೂ ಕೋಟ್ಯಾಧಿಪತಿಗಳೇ ಸರಿ. ಲೆಕ್ಕಾಚಾರಗಳನ್ನೆಲ್ಲ ಅವರು ಇನ್ನೊಬ್ಬರ ಬಾಯಿ ಮುಚ್ಚಿಸಲಿಕ್ಕಾಗಿಯೇ ಕೊಡುತ್ತಿದ್ದುದೇ ಹೊರತು ಅವರಾದರೂ ಅದನ್ನು ನಂಬಿದ್ದರೇ ಹೇಳಬರುವುದಿಲ್ಲ. ಜೊತೆಗೆ ಮಾಡಿದ್ದೆಲ್ಲ ಮಣ್ಣುಗೂಡಿತಲ್ಲ ಎಂದು ಒಂದು ಚೂರಾದರೂ ಬೇಸರವಿಲ್ಲದೆ ಒಂದನ್ನು ಕೈಬಿಟ್ಟು ಇನ್ನೊಂದು ಹುಚ್ಚಾಟ ಅವರು ಪ್ರಾರಂಭಿಸುತ್ತಿದ್ದುದನ್ನು ನೋಡಿ ಆಸುಪಾಸಿನವರಿಗೆಲ್ಲ ಓದಿದವರು ಮನೆ ಹಾಳು ಮಾಡುತ್ತಾರೆಂಬ ನಾಣ್ಣುಡಿಯಲ್ಲಿ ಸಂಪೂರ್ಣ ನಂಬಿಕೆ ಬಂತು. ಆ ಕಾಡಿನಲ್ಲಿ ಬಿಸಾಡಿದಾಗಲೆಲ್ಲ ಹುಟ್ಟಿಕೊಂಡು ಬೆಳೆಯುತ್ತಿದ್ದ ಏಲಕ್ಕಿ ಇಲ್ಲದಿದ್ದರೆ ಸುರೇಶನಿಗೆ ಹೊಟ್ಟೆಪಾಡಿಗೂ ತೊಂದರೆ ಇತ್ತೆಂಬುದರಲ್ಲಿ ಅನುಮಾನವೇ ಇಲ್ಲ. ಕೋತಿ, ಅಳಿಲು, ಹಕ್ಕಿ ತಿಂದು ಹಿಕ್ಕೆ ಹಾಕಿದಲ್ಲೆಲ್ಲ ಏಲಕ್ಕಿ ಹುಟ್ಟಿ ಧರ್ಮಕ್ಕೆ ದುಡ್ಡು ಸಿಕ್ಕ ಹಾಗೆ ಸುರೇಶನಿಗೆ ಸಿಗುತ್ತಿತ್ತು. ಆದರೆ ಎಷ್ಟು ದುಡ್ಡು ಬಂದರೂ ಏನು ತಾನೇ ಪ್ರಯೋಜನ? ಅದು ಬರುವುದಕ್ಕೂ ಮೊದಲೇ ಅದಕ್ಕೆ ಬೇಕಾದಷ್ಟು ದಾರಿಗಳು ಇವರ ತಲೆಯೊಳಗೆ ರೆಡಿ ಇರುತ್ತಿದ್ದವು. ಇವರಿಬ್ಬರಿಗೂ ಮನೆ ಕಡೆ ದುಡ್ಡು ಕಾಸು ಚೆನ್ನಾಗಿರುವುದರಿಂದಲೇ ಈ ರೀತಿ ಐಲು ಪೈಲು ವ್ಯವಹಾರ ಮಾಡಿಕೊಂಡು ಕಾಲ ಕಳೆಯುತ್ತಿದ್ದಾರೆಂದು ರೈಗಳು, ಸುರೇಶನ ತಂದೆಯೂ ತಿಳಿದಿದ್ದರೂ ಅವರ ಊಹೆಗೆ ವ್ಯತಿರಿಕ್ತವಾಗಿ ಇವರು ದುಡ್ಡಿಗಾಗಿ ಯಾವತ್ತೂ ಯಾರ ಮನೆಯ ಮೆಟ್ಟಿಲನ್ನೂ ಹತ್ತಲಿಲ್ಲ. ಬೀಗರು, ಶೆಡ್ಡಕರು, ಬ್ಯಾಂಕಿನಲ್ಲಿ ಶ್ಯೂರಿಟಿ ಕೊಟ್ಟವರು ಎಲ್ಲ ಇವರ ಆಟ ಇವತ್ತು ಮುಗಿಯಬಹುದು, ನಾಳೆ ಮುಗಿಯಬಹುದು ಎಂದು ನಿರೀಕ್ಷಿಸುತ್ತಲೇ ಇದ್ದರೂ ಇವರ ಸಂಸಾರ ನೌಕೆ ಕ್ಯಾಪ್ಟನ್ ಖುದ್ದೂಸನ ಘಾಟಿ ಎಕ್ಸ್‌ಪ್ರೆಸ್ ಥರ ನಿಲ್ಲದೆ ಸಾಗುತ್ತಲೇ ಇತ್ತು. ಗೌರಿ ಅವರಿಬ್ಬರು ಆಗಂತುಕರ ಮುಖ ನೋಡಿ ಏನನ್ನೋ ಯೋಚನೆ ಮಾಡುತ್ತಿರಬೇಕಾದರೆ ಒಂದು ಪೊಲೀಸ್ ಜೀಪು ಹಿಂದುಗಡೆಯಿಂದ ಒಂದೇ ಸಮ ಹಾರನ್ ಮಾಡಿದ್ದ ಸದ್ದು ಕೇಳಿಸಿತು. ಎತ್ತಿನ ಗಾಡಿ ಥರ ಸಾಗುತ್ತಿದ್ದ ಖುದ್ದೂಸ್ ಎಕ್ಸ್‌ಪ್ರೆಸ್ ಹಿಂದೆ ಧೂಳು ಕುಡಿಯುತ್ತಾ ಯಾರಾದರೂ ಎಷ್ಟು ದೂರ ತಾನೇ ಬರಲು ಸಾಧ್ಯ? ಜೀಪಿನಲ್ಲಿದ್ದವರೆಲ್ಲ ಸಿಕ್ಕಾಪಟ್ಟೆ ಅಸಹನೆಯಿಂದ ಹಾರನ್ ಮಾಡಿ ಕೈ ಬಿಸಾಡಿದ್ದನ್ನು ನೋಡಿದ ಕಂಡಕ್ಟರ್ ಬಸ್ಸಿನೊಳಗಿಂದಲೇ ಸೈಡ್ ಎಂದು ಅಬ್ಬರಿಸಿ ಕೂಗಿದ. ಜೀಪು ಮುಂದೆ ಹೋಯಿತು. ದೌಲತ್ ರಾಮ್, ಕುಟ್ಟಿ ಇಬ್ಬರೂ ಮುಖ ನೋಡಿಕೊಂಡರು. ಬಸ್ಸು ಇನ್ನೊಂದೆರಡು ಮೈಲು ದೂರ ಮುಂದುವರಿದಾಗ
ದೂರದ ಘಾಟಿ ತಿರುಗಣೆಯಲ್ಲಿ ಜೀಪು ನಿಲ್ಲಿಸಿಕೊಂಡು ಕಾಕಿ ಸಮವಸ್ತ್ರಧಾರಿಗಳು ನಿಂತಿದ್ದರು. ಅದನ್ನು ಕಂಡವನೇ ಬಸ್ಸಿನೊಳಗೆ ಕುಳಿತಿದ್ದ ಕುಟ್ಟಿ ಬೋನಿನೊಳಗೆ ಸಿಕ್ಕಿಕೊಂಡ ಕಾಡು ಮೃಗದಂತೆ ಮಿಸುಕಾಡಿದ. ದೌಲತ್ ರಾಮನಿಗೂ ಕೊಂಚ ಗಾಬರಿಯಾದರೂ ಅದನ್ನು ಕೊಂಚವೂ ತೋರಿಸಿಕೊಳ್ಳದೆ ಸಮಾಧಾನದಲ್ಲಿರು ಎನ್ನುವಂತೆ ಕುಟ್ಟಿಯ ಬೆನ್ನು ತಟ್ಟಿದ. ಅವರನ್ನೇ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಗೌರಿಗೆ ಪೊಲೀಸ್ ಜೀಪು ಅವರನ್ನು ಮೀರಿಸಿ ಮುಂದೆ ಹೋಗುತ್ತಲೂ ಈ ಆಗಂತುಕರ ಚರ್ಯೆಯಲ್ಲಾದ ಸೂಕ್ಷ್ಮ ಬದಲಾವಣೆಗಳೆಲ್ಲ ಚೆನ್ನಾಗಿ ಗೊತ್ತಾಯಿತು. ಬಸ್ಸು ಹತ್ತಿರಾದಂತೆ ಜೀಪಿನ ಪಕ್ಕ ನಿಂತಿದ್ದ ಖಾಕಿದಾರಿಗಳು ಬಸ್ಸನ್ನೇ ಗಮನಿಸುತ್ತಾ ನಿಂತವರು ಇನ್ನೇನು ಕೈ ಅಡ್ಡ ಮಾಡುತ್ತಾರೆನ್ನುವಂತೆ ಅರುಗಾದರೂ ಬಸ್ಸಿಗೆ ನಿಲ್ಲಿಸಲು ಹೇಳಲಿಲ್ಲ. ಬಸ್ಸು ಕೊಯ್ಯೊಯ್ಯೋ ಎಂದು ಕೂಗುತ್ತಾ ಏದುಸಿರು ಬಿಡುತ್ತಾ ಅವರನ್ನು ದಾಟಿ ಮುಂದೆ ಹೋಯಿತು. ಬಸ್ಸಿನ ಹಿಂಭಾಗದ ಗಾಜಿನಿಂದ ದೂರಾಗುತ್ತಿದ್ದ ಜೀಪನ್ನೂ ಅದರ ಸಿಬ್ಬಂದಿಯನ್ನೂ ದಿಟ್ಟಿಸಿ ನೋಡಿದ ದೌಲತ್ ರಾಮನ ಮುಖದಲ್ಲಿ ಒಂದು ಕಿರುನಗೆ ಹೌದೋ ಅಲ್ಲವೋ ಎನ್ನುವಂತೆ ಕ್ಷೀಣವಾಗಿ ಮಿಂಚಿತು. ಕುಟ್ಟಿಯ ಬೆನ್ನನ್ನು ಅವನು ಮತ್ತೊಮ್ಮೆ ತಟ್ಟಿದ್ದು ಯಾರ ಗಮನಕ್ಕೂ ಬರಲಿಲ್ಲ. ಆದರೆ ಕುಟ್ಟಿಗೆ ಮಾತ್ರ ಕೊಂಚವೂ ಸಮಾಧಾನವಾಗಲಿಲ್ಲ. ಏನೋ ಅಪಾಯದ ವಾಸನೆ ಅವನಿಗೆ ಸ್ಪಷ್ಟವಾಗಿ ಹೊಡೆಯುತ್ತಿತ್ತು. ಪ್ಯಾಕೆಟ್ಟು ತರುವಲ್ಲೇ ಆ ಹುಡುಗಿ ನಿಂತಿದ್ದು, ಅಲ್ಲಿ ಕಾಯುತ್ತಾ ಸಮಯ ಹಾಳು ಮಾಡಬೇಕಾಗಿ ಬಂದಿದ್ದು, ಅವಳನ್ನು ಮುಗಿಸದೆ ದೌಲತ್ ರಾಮ್ ದುಡ್ಡು ಕೊಟ್ಟು ಕಳಿಸಿದ್ದು, ಆಮೇಲೆ ಕಾಡೊಳಗೆ ಕಾರು ನಿಲ್ಲಿಸಿ ಕಾರಿಗೆ ವಿದಾಯ ಹೇಳಬೇಕಾಗಿ ಬಂದಿದ್ದು ಎಲ್ಲ ಅಪಶಕುನಗಳು. ಪೊಲೀಸರಿಗೆ ಜಾಡು ಹಿಡಿದು ಬರಲು ಒಳ್ಳೆಯ ಹೆಜ್ಜೆ ಗುರುತುಗಳ ಸರಣಿಯನ್ನೇ ನಿರ್ಮಿಸಿ ಬಂದಿದ್ದೇವೆ. ಒಂದು ಚೂರು ಎಡವಟ್ಟಾದರೂ ಹೇಗೂ ನಮಗೆ ಸಾವೇ ಗತಿ. ಪೊಲೀಸರ ಕೈಗೆ ಸಿಕ್ಕಿಬಿದ್ದರೂ ಸತ್ತ ಹಾಗೆ, ತಪ್ಪಿಸಿಕೊಂಡು ನಮ್ಮವರ ಕೈಗೆ ಸಿಕ್ಕಿಕೊಂಡರೂ ಸತ್ತ ಹಾಗೆ. ಸದಾ ಸಾವಿನ ನೆರಳಿನಲ್ಲಿ ಭಯದಲ್ಲಿ ಎಷ್ಟು ದಿನ ತಾನೇ ಬದುಕಿರಲು ಸಾಧ್ಯ? ಈಗಲೇ ನನಗೆ ರಕ್ತದೊತ್ತಡ ಇದೆ ಎಂದು ಡಾಕ್ಟರು ವಾರ್ನಿಂಗ್ ಕೊಟ್ಟಿದ್ದಾರೆ. ಕೈಗೊಂದಿಷ್ಟು ದುಡ್ಡಾದ ಕೂಡಲೇ ಈ ದಂಧೆಗೆ ವಿದಾಯ ಹೇಳಬೇಕೆಂದು ಮಾಡಿದ್ದೆನಲ್ಲ. ಎಂಥ ಮೂರ್ಖ ನಾನು! ಈಗ ಜೀವ ಉಳಿಸಿಕೊಂಡು ಪಾರಾಗಲು ನನಗೆ ಉಳಿದಿರುವುದೊಂದೇ ದಾರಿ. ಹೇಗಾದರೂ ಮಾಡಿ ದೇಶ ಬಿಟ್ಟು ಕೊಲ್ಲಿ ದೇಶಗಳ ಕಡೆಗೆ ಓಡಿ ಹೋಗುವುದು. ಅದಾದರೂ ಸಾಧ್ಯವೇ? ಈ ಭೂಗತ ಗ್ಯಾಂಗುಗಳ ವ್ಯಾಪ್ತಿ ವಿಸ್ತೀರ್ಣ ಎಷ್ಟೆಂದು ಯಾರಿಗೆ ಗೊತ್ತು? ಸತ್ತು ಸ್ವರ್ಗಕ್ಕೆ ಹೋದರೂ ಬೆಂಬಿಡದೆ ಹಿಂಬಾಲಿಸುತ್ತಾರೋ ಏನೋ. ಕುಟ್ಟಿಗೆ ಇದ್ದಕ್ಕಿದ್ದ ಹಾಗೆ ಬೇಸರ, ದುಃಖ, ದುಮ್ಮಾನ ಎಲ್ಲ ಉಂಟಾದವು. ಕೆಲವು ಕಾಲದ ಹಿಂದಷ್ಟೇ ದಾರಿ ಬದಿಯಲ್ಲಿ ಹೂಮಾಲೆ ಹಿಡಿದು ನಿಂತಿದ್ದ ಹುಡುಗಿಯನ್ನು ಮುಲಾಜು ನೋಡದೆ ಹರುವೆ ಸೊಪ್ಪು ಕತ್ತರಿಸಿದಂತೆ ಕತ್ತರಿಸಿ ಹಾಕೆಂದು ದೌಲತ್ ರಾಮನಿಗೆ ಸಲಹೆ ಕೊಟ್ಟಿದ್ದ ಕುಟ್ಟಿ ಈಗ ತನ್ನ ಪ್ರಾಣಕ್ಕೇ ಬರಬಹುದೆಂದು ಅನ್ನಿಸಿದಾಗ ಮಾತ್ರ ಚಿಂತಾಕ್ರಾಂತನಾಗಿದ್ದ. ಆದರೂ ಕುಟ್ಟಿ ತಾನಿನ್ನೂ ಈ ದಂಧೆಗೆ ವಿದಾಯ ಹೇಳಬಹುದಾದ ಸಾಧ್ಯತೆಯೊಳಗೇ ಇದ್ದೇನೆಂದು ತಿಳಿದಿದ್ದ. ಏಕೆಂದರೆ ಕುಟ್ಟಿಗೇ ಆಗಲಿ ದೌಲತ್ ರಾಮನಿಗಾಗಲಿ ಈ ಕಾಳ ದಂಧೆಯ ಅತಿ ಮುಖ್ಯ ವಿಷಯಗಳಾವೂ ಗೊತ್ತಿರಲಿಲ್ಲ, ಅಥವಾ ಅವರ ಮೇಲಿನವರು ತಿಳಿಸಿರಲಿಲ್ಲ. ಅಗತ್ಯ ಬಿದ್ದಾಗ ಇವರಿಗೆ ಕೆಲಸ ಕೊಡುತ್ತಿದ್ದರಷ್ಟೇ. ಕುಟ್ಟಿ ಕೈಯಲ್ಲಿದ್ದ ಪ್ಯಾಕೆಟ್ಟಿನಲ್ಲಿ ಏನಿದೆ ಎನ್ನುವುದಾಗಲಿ, ಯಾರು ಅದನ್ನು ಅಲ್ಲಿ ತಂದಿಟ್ಟಿದ್ದಾರೆ ಎನ್ನುವುದಾಗಲಿ, ಯಾರಿಗೆ ಅದು ಬೇಕಾಗಿದೆ ಎನ್ನುವುದಾಗಲಿ ತಿಳಿಯುವುದು ಅವರಿಗೆ ಇಷ್ಟವೂ ಇರಲಿಲ್ಲ. ತಿಳಿಯಲೆತ್ನಿಸುವುದು ಅತ್ಯಂತ ಅಪಾಯಕಾರಿ ಎಂದೂ ಅವರಿಗೆ ಗೊತ್ತಿತ್ತು. ಆದರೆ ತಮಗೆ ಗೊತ್ತಿಲ್ಲದಿರುವುದು ಇತರರಿಗೆ ಅಥವಾ ಎಲ್ಲೋ ಕುಳಿತು ಎಲ್ಲ ನಿರ್ದೇಶಿಸುತ್ತಿರುವ ಬಾಸ್ಗೆ ಅಥವಾ ಬಾಸ್ಗಳಿಗೆ ಗೊತ್ತಿದೆಯೇ? ಈ ಭೂಗತ ಜಗತ್ತಿನ ದೊಡ್ಡ ಸಮಸ್ಯೆ. ಇಲ್ಲಿ ಏನು ನಡೆಯುತ್ತಿದೆ ಎನ್ನುವುದು ಯಾರಿಗೆ ಗೊತ್ತು? CIDಯವರಿಗೋ, CBIನವರಿಗೋ, CIA ನವರಿಗೋ, ಇಂಟರ್ಪೋಲ್ನವರಿಗೋ? ಯಾರು ಸಿಕ್ಕಿಕೊಂಡರೂ, ಏನು ಬಾಯಿ ಬಿಟ್ಟರೂ ಅದರಿಂದ ನಿಜವಾಗಿಯೂ ಇಲ್ಲಿ ಏನು ನಡೆಯುತ್ತಿದೆ ಎನ್ನುವುದರ ಸ್ಪಷ್ಟ ಚಿತ್ರಣ ಹೊರಬರುವ ಹಾಗೆ ಇರಲಿಲ್ಲ. ಯಾರಾದರೂ ಒಬ್ಬರ ಪ್ರಜ್ಞಾಪೂರ್ವಕ ಪ್ರಯತ್ನದಿಂದ ಹುಟ್ಟಿ ರೂಪುಗೊಂಡು ವಿಕಾಸವಾಗುತ್ತಾ ಬಂದಿರುವ ವ್ಯವಸ್ಥೆಯೇ ಇದು. ಜುಗಾರಿ ಕ್ರಾಸ್ ದೇವಪುರದ ಆಸುಪಾಸಿನ ಸಾವಿರಾರು ಪರ್ವತ ಶ್ರೇಣಿಗಳಲ್ಲಿ ಒಂದಲ್ಲ ಒಂದಕ್ಕೆ ಪ್ರತಿ ವರ್ಷ ವಿಮಾನಗಳು ಡಿಕ್ಕಿ ಹೊಡೆದು ಉರುಳಿ ಬೀಳುತ್ತವೆ. ಈ ಪರ್ವತಗಳ ಕಬ್ಬಿಣದ ಅದುರಿನ ಕಲ್ಲು ಬಂಡೆಗಳೆಲ್ಲ ಅಯಸ್ಕಾಂತ ಶಿಲೆಗಳಂತೆ. ಆ ಮಹಾಶಿಲಾಫಲಕಗಳು ಇದ್ದಕ್ಕಿದ್ದಂತೆ ಒಮ್ಮೊಮ್ಮೆ ಪ್ರಭಾವ ಬೀರಿ ವಿಮಾನಗಳ ಕಂಪಾಸಿಗೆ ದಿಕ್ಕು ತಪ್ಪಿಸಿ ಅವು ನೇರವಾಗಿ ಬಂದು ಶಿಖರಾಗ್ರಗಳಿಗೆ ಡಿಕ್ಕಿ ಹೊಡೆಯುತ್ತವೆ. ಜುಗಾರಿ ಕ್ರಾಸ್ ದೇವಪುರದ ಗುರುತ್ವಾಕರ್ಷಣ ಸಹ ಹೀಗೆ ಎಂದು ಹೇಳಬಹುದು. ಕೇವಲ ಒಂದು ಲಾಟರಿ ಟಿಕೆಟ್ ತೆಗೆದುಕೊಳ್ಳುವ ಜೂದಾಳಿಯು ತನ್ನ ಕ್ರಿಯಾವಳಿಯ ಅಂತಿಮ ಸಾಧ್ಯತೆ ಜುಗಾರಿ ಕ್ರಾಸ್ ಎಂದು ತಿಳಿಯುತ್ತಾನೆ. ಒಂದಲ್ಲ ಒಂದು ಹಂತದಲ್ಲಿ ಒಬ್ಬರಲ್ಲ ಒಬ್ಬರು ಇದನ್ನು ತಿಳಿಯುವ ಚಪಲಕ್ಕೆ, ಇಲ್ಲಿ ತಮ್ಮ ನಸೀಬನ್ನು ಪರೀಕ್ಷೆಗೊಡ್ಡುವ ಚಪಲಕ್ಕೆ ತುತ್ತಾಗುತ್ತಾರೆ. ಹಾಗಾಗಿ ಜುಗಾರಿ ಕ್ರಾಸ್ ದೇವಪುರ ಎಂದರೆ ಜೂಜುಗಾರರ ಅಂತಿಮ ಹಂತ.
ಅವರು ಉರುಳಿಸುವ ಕೊಟ್ಟ ಕೊನೆಯ ದಾಳ. ಇಲ್ಲಿ ಪಣಕ್ಕಿಟ್ಟಿರುವುದು ಮೇಲುನೋಟಕ್ಕೆ ದುಡ್ಡಿನಂತೆ ಕಂಡರೂ ಒಳಹೊಕ್ಕು ನೋಡಿದರೆ ದಾಳ, ಹೆಣ ಎರಡೂ ಒಟ್ಟೊಟ್ಟಿಗೇ ಉರುಳುತ್ತವೆ. ಇದು ಸಾವು ಬದುಕಿನ ಜೂಜು. ಆದರೆ ಇದು ಯಾರ ಲೀಲೆ, ಯಾರ ಮೋಜು? ಗೇರ್ ಲಿವರ್ ಮೇಲೆ ಎಡಗಾಲನ್ನೂ ಆಕ್ಸಲರೇಟರ್ ಮೇಲೆ ಬಲಗಾಲನ್ನೂ ಇಟ್ಟುಕೊಂಡು ಅಲ್ಲಾಡದೆ ಕುಳಿತು ಬಸ್ ಬಿಡುತ್ತಿದ್ದ ಕ್ಯಾಪ್ಟನ್ ಖುದ್ದೂಸ್ಗೆ ಮತ್ತೆ ಹಿಂದಿನಿಂದ ತುತ್ತೂರಿ ಊದಿದ ಹಾಗೆ ಜೀಪ್ ಹಾರನ್ ಶಬ್ದ ಕೇಳುತ್ತಲೂ ಕೊಂಚ ಕಿರಿಕಿರಿಯಾಯಿತು. ಹಿಂದಿನಿಂದ ಕಂಡಕ್ಟರು ಸೈಡ್ ಸೈಡ್ ಎಂದು ಕೂಗುತ್ತಲೂ, ಅಲ್ಲಿ ಕೊಟ್ಟಿರೋದೇನು ಸೈಡ್ ಅಲ್ಲವಾ? ಈ ಘಾಟಿ ರಸ್ತೆಯಲ್ಲಿ ಇನ್ನೆಷ್ಟು ಸೈಡ್ಗೆ ಹೋಗ್ತೀಯಾ? ಪ್ಯಾಸೆಂಜರ್ಗಳೆಲ್ಲ ಮನೆಯಲ್ಲಿ ಬಂದಿದ್ದಾರೇನು ಕೇಳ್ಬಿಡು, ಆಮೇಲೆ ಬೇಕಾದರೆ ಇನ್ನೂ ಲೆಫ್ಟ್ಗೆ ಹೊಡ್ಕೋತೀನಿ ಎಂದು ಅಸಹನೆಯಿಂದ ಕಂಡಕ್ಟರ್ಗೆ ಹೇಳಿದ. ನಮಗೆ ಯಾಕಣ್ಣ ಕಾಕಿ ಬಟ್ಟೆಯವರ ಹತ್ರ ಮಾತು? ಇನ್ನು ಬಸ್ಸು ನಿಲ್ಲಿಸಿ ಸುಮ್ಮನೆ ಲೈಸೆನ್ಸ್ ಕಿತ್ತಿಟ್ಕೋತಾರೆ. ಆಗ್ಲಿಂದ ಹಾರ್ನ್ ಮಾಡ್ತಿದ್ದಾರೆ. ಸ್ವಲ್ಪ ಗಾಡಿ ಸ್ಲೋ ಮಾಡಿ ಅರುಗಿಗೆ ತಗೊಂಡು ಜಾಗ ಕೊಡು ಎಂದು ಕಂಡಕ್ಟರ್ ಹೇಳಿದ. ಜೀಪ್ ಬಲಗಡೆ ಸೈಡ್ ತಗೊಂಡು ಮುಂದೆ ಹೋದ ಮೇಲೆ, ಬಟ್ಟೆ ನೋಡಿದರೆ ಯಾಕೋ ನಮ್ಮ ಪೊಲೀಸ್ ಕಂಡಂಗೆ ಕಾಣೋದಿಲ್ಲ ಎಂದು ಗೊಣಗುಟ್ಟಿದ ಖುದ್ದೂಸನಿಗೆ, ಪೊಲೀಸ್ ಅಂದಮೇಲೆ ಪೊಲೀಸ್, ನಮ್ಮ ಪೊಲೀಸ್ ನಿಮ್ಮ ಪೊಲೀಸ್ ಅನ್ನೋದೆಲ್ಲ ಇಲ್ಲ ತಗೋ ಎಂದ ಕಂಡಕ್ಟರ್ ಮಹಾಶಯ. ಜೀಪ್ ಮುಂದೆ ಹೋಗುವುದನ್ನೇ ದಿಟ್ಟಿಸಿ ನೋಡುತ್ತಿದ್ದ ಕುಟ್ಟಿಗೆ ಸಮಾಧಾನ ಮಾಡುವವನಂತೆ ದೌಲತ್ ರಾಮ್ ಮತ್ತೊಮ್ಮೆ ಬೆನ್ನಿನ ಮೇಲೆ ಮೆಲ್ಲಗೆ ತಟ್ಟಿದ. ಅವನಿಗೆ ಕಾರು ಕಾಡೊಳಗೆ ತಳ್ಳಿ ಬಸ್ಸು ಹತ್ತೋಣ ಎಂದು ಕುಟ್ಟಿ ಹೇಳಿದ್ದು ಸರಿ ಎಂದೆನ್ನಿಸಿತು. ರಸ್ತೆಯಲ್ಲಿ ಇದ್ದಕ್ಕಿದ್ದಂತೆ ಕಾಕಿ ಬಟ್ಟೆಗಳ ಓಡಾಟ ನೋಡಿದ ಮೇಲೆ ಅವನಿಗೂ ತೀವ್ರ ಅನುಮಾನಗಳು ಪ್ರಾರಂಭವಾಗಿದ್ದವು. ಜೀಪ್ ಧೂಳೆಬ್ಬಿಸುತ್ತಾ ಎಲ್ಲೂ ನಿಲ್ಲದೆ ಕಣ್ಮರೆಯಾದ ಮೇಲೆ ಮತ್ತೆ ಹಿಂದುಗಡೆ ಗಾಜಿನ ಮುಖಾಂತರ ನೋಡಿದ ಅವನ ಕಣ್ಣಿಗೆ ಮತ್ತೊಂದು ಪೊಲೀಸ್ ವ್ಯಾನ್ ಬರುತ್ತಿರುವುದು ಕಣ್ಣಿಗೆ ಬಿತ್ತು. ಈಗ ಮಾತ್ರ ದೌಲತ್ ರಾಮನ ಮುಖದಲ್ಲಿ ಕೊಂಚ ಚಿಂತೆಯ ಗೆರೆಗಳು ಮೂಡಿದವು. ಹೆದರು ಪುಕ್ಕಲನಾದ ಕುಟ್ಟಿಯಂತೂ ನಿಜಕ್ಕೂ ಗಾಬರಿಯಾದ ಕಣ್ಣುಗಳಲ್ಲಿ ಅತ್ತಲೇ ನೋಡುತ್ತಿದ್ದ ಕುಟ್ಟಿಯ ತಲೆಯನ್ನು ದೌಲತ್ ರಾಮ್ ಅತ್ತ ತಿರುಗಿಸಿ, ಆ ಕಡೆ ನೋಡು ಎನ್ನುವಂತೆ ಕಣ್ಣಿನಲ್ಲೇ ಸಂಜ್ಞೆ ಮಾಡಿದ. ಬಸ್ ಒಳಗಿನ ಸಾರ್ವಜನಿಕರ ಕಣ್ಣಿಗೆ ಇವರ ದುಗುಡ ಗಡಿಬಿಡಿಗಳು ಬೀಳದಿರಲೆಂದು ಅವನು ಈ ಮುಂಜಾಗ್ರತೆ ವಹಿಸಿದ್ದು. ಜೀಪಿಗೆ ಸೈಡು ಕೊಟ್ಟು ನಿಟ್ಟುಸಿರು ಬಿಡುತ್ತಾ ಆಗತಾನೆ ರಸ್ತೆ ಮಧ್ಯಕ್ಕೆ ಬಂದಿದ್ದ ಕ್ಯಾಪ್ಟನ್ ಸಾಹೇಬರಿಗೆ ಮತ್ತೆ ಹಾರನ್ ಸದ್ದು ಕೇಳಿ ರೇಜಿಗೆಯಾಯಿತು. ಸೈಡ್ ಸೈಡ್ ಎಂದು ಕೂಗಿದ ಕಂಡಕ್ಟರಿಗೆ, ನನಗೇನು ಕಿವಿ ಕೇಳಕ್ಕಿಲ್ಲ ಅಂತ ಮಾಡ್ಕೊಂಡಿದ್ದೀಯೇನಯ್ಯ? ಅದ್ಯಾಕೆ ಹಾಗೆ ಹಿಂದಗಡೆಯಿಂದ ಹೊಯ್ಕೋತೀಯ ಎಂದು ಸೈಡಿಗೆ ಹೋಗಬೇಕಲ್ಲ ಅನ್ನುವ ಸಿಟ್ಟನ್ನೆಲ್ಲ ಕಂಡಕ್ಟರ್ ಕಡೆಗೆ ತಿರುಗಿಸಿದ. ಕೊಂಚ ದೂರದಲ್ಲೇ ದೇವಪುರದ ಮನೆಗಳು, STD ಗೋಪುರಗಳು ಇತ್ಯಾದಿಗಳು ಕಾಣಿಸುತ್ತಿದ್ದವು. ಪೊಲೀಸ್ ವ್ಯಾನು, ಜೀಪು ಓಡಾಡೋದನ್ನು ನೋಡಿದರೆ ದೇವಪುರದಲ್ಲಿ ಏನಾದರೂ ಗಲಾಟೆ ಆಗಿದೆಯಾ ಅಂತ, ಅಥವಾ ಮಿನಿಸ್ಟ್ರೋ ಬರೋ ಪ್ರೋಗ್ರಾಮ್ ಇರಬಹುದು ಎಂದು ಕಂಡಕ್ಟರು ಗೊಣಗುತ್ತಿದ್ದ ಡ್ರೈವರಿಗೆ ವಿವರಣೆ ಕೊಟ್ಟ. ಖುದ್ದೂಸ್ ಮುಂದೆ ಹೋಗಿ ಎಂದು ಕೈಯಾಡಿಸುವುದಕ್ಕೂ ಮೊದಲೇ ಪೊಲೀಸ್ ವ್ಯಾನಿನ ಡ್ರೈವರ್ ಭರಾಟೆಯಿಂದ ನುಗ್ಗಿಸಿಕೊಂಡು ಮುಂದೆ ಹೋದ. ಈ ನನ್ನ ಮಕ್ಕಳಿಗೆ ಸ್ಟೇರಿಂಗ್ ಎದುರು ಕೂತು ಬಿಟ್ಟರೆ ಸಾಕು ಮಸ್ತಿ ಎಂದು ತಿರಸ್ಕಾರದಿಂದ ಅನ್ನುತ್ತಾ ಕಿಟಕಿಯಿಂದ ಉಗಿಯಲು ಹೆಣಕ್ಕಿದ್ದ ಖುದ್ದೂಸನಿಗೆ ಮತ್ತೆ ಹಾರನ್ ಸದ್ದು ಕೇಳಿತು. ಕಂಡಕ್ಟರ್ ಡ್ರೈವರಿಗೆ ಹೇಳಿದ್ದ ಸಮಜಾಯಿಷಿ ಕುಟ್ಟಿಗೂ ದೌಲತ್ ರಾಮನಿಗೂ ಕೇಳಿಸಿತು. ವಾಸ್ತವವಾಗಿ ಅದು ಅವರಿಗೇ ಹೇಳಿದ ಸಾಂತ್ವನದ ಮಾತುಗಳಂತೆ ಅನ್ನಿಸಿತು. ಅವರಿಬ್ಬರ ಮನಸ್ಸು ಹೌದಲ್ಲ, ಯಾಕಾಗಿರಬಾರದು? ಕಳ್ಳನ ಮನಸ್ಸು ಹುಳ್ಳುಳ್ಳಗೆ ಎನ್ನುವಂತೆ ರಸ್ತೆಯಲ್ಲಿ ಸುಳಿದವರೆಲ್ಲ ನಮ್ಮನ್ನು ಬೆನ್ನಟ್ಟಿದವರೇ ಎಂದು ನಾವು ತಿಳಿದರೆ ಅದು ನಮ್ಮ ಭ್ರಾಂತಿ ಅಷ್ಟೆ. ಭ್ರಾಂತರಂತೆ ವರ್ತಿಸಿದರೆ ನಾವಾಗಿ ಪೊಲೀಸರ ಕೋಳಕ್ಕೆ ಕೈ ಹಾಕಿದ ಹಾಗೆ ತಾನೆ ಎಂದು ಇಬ್ಬರೂ ತಮ್ಮ ತಮ್ಮ ರೀತಿಯಲ್ಲಿ ಈ ರೀತಿ ಯೋಚಿಸಿ ತಮ್ಮ ಗಾಬರಿ ಶಮನ ಮಾಡಿಕೊಳ್ಳಲು ಪ್ರಯತ್ನಿಸಿದರು. ಆದರೆ ಹದ್ದು ಬಸ್ತಿಗೆ ತಂದುಕೊಳ್ಳಲೆಳಸುತ್ತಿದ್ದ ಅವರ ಮನಸ್ಸಿಗೆ ಇದ್ದಕ್ಕಿದ್ದಂತೆ ಒಂದು ಸಿಡಿಲೇ ಹೊಡೆಯಿತು. ಇಡೀ ಬಸ್ಸು ಅವರಿಗೆ ಒಂದು ಸಾಕ್ಷಾತ್ ಇಲಿಬೋನಾಯಿತು. ಮುಂದೆ ಹೋದ ಪೊಲೀಸ್ ವ್ಯಾನನ್ನು ಚಿಂತೆಯ ಕಣ್ಣುಗಳಿಂದ ದಿಟ್ಟಿಸುತ್ತಿದ್ದ ಕುಟ್ಟಿ ಮತ್ತು ದೌಲತ್ ರಾಮನ ಮುಖ ಬಿಳಿಚಿಕೊಳ್ಳುವಂತೆ ಅವರ ಕಣ್ಣೆದುರೇ ಅವರು ಕೆಲವೇ ಹೊತ್ತಿನ ಹಿಂದೆ ಕಾಡಿನೊಳಗೆ ತಳ್ಳಿ ಬಂದಿದ್ದ ಕರಿಯ ಅಂಬಾಸಿಡರ್ ಕಾರು ಬಸ್ಸನ್ನು ಹಿಂದೆ ಹಾಕಿ ಪೊಲೀಸ್ ವ್ಯಾನನ್ನು ಹಿಂಬಾಲಿಸಿಕೊಂಡು ಮುಂದೆ ಹೋಯಿತು. ಕುಟ್ಟಿ ತನ್ನ ಮೃತ್ಯುವನ್ನೇ ಕಂಡಂತೆ ತತ್ತರಿಸಿ ಹೋದ. ದೌಲತ್ ರಾಮ್ ಸಹ ಕೊಂಚ ಅಧೀನರಾದ. ಇದು ನಿಜವಾಗಿಯೂ ಅಪಾಯದ ಚಿಹ್ನೆ. ಪೊಲೀಸರು ಏನೋ ಜಾಡು ಹಿಡಿದು ನಮಗೆ ಬಹಳ ಸಮೀಪಕ್ಕೆ ಬಂದಿರಬೇಕು. ಇಡೀ ಈ ವ್ಯವಹಾರವೆಲ್ಲ ಏನೋ ಒಂದು ಸಂಚಿರಬೇಕು. ಇಲ್ಲದಿದ್ದರೆ ನಾವು ಕಾರು ನಿಲ್ಲಿಸಿ ಬಸ್ಸು ಹತ್ತುತ್ತಿದ್ದ ಹಾಗೆ
ಯಾರೋ ಅದನ್ನು ಸ್ಟಾರ್ಟ್ ಮಾಡಿಕೊಂಡು ನಮ್ಮನ್ನೇ ಓವರ್ಟೇಕ್ ಮಾಡಿಕೊಂಡು ಹೋಗಲು ಸಾಧ್ಯವೇ? ಗಾಬರಿ ತುಂಬಿದ ಕಣ್ಣುಗಳಲ್ಲಿ ದೌಲತ್ ರಾಮ್ ಮತ್ತು ಕುಟ್ಟಿ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ಕುಟ್ಟಿ ತಡೆಯಲಾರದೆ, ಕೆಲಸ ಹೇಳಬೇಕಾದರೆ ಅವನು ಒಬ್ಬೊಬ್ಬರಿಗೆ 20,000 ಅಂತ ಹೇಳಿದಾಗಲೇ ನನಗೆ ಅನುಮಾನ ಆಯಿತು. ಇದರಲ್ಲಿ ಏನೋ ಕರಾಮತ್ತು ಇದೆ ಅಂತ ಅನ್ನಿಸ್ತು ಎಂದು ಪಿಸುಮಾತಿನಲ್ಲಿ ದೌಲತ್ ರಾಮನ ಕಿವಿಯೊಳಗೆ ಪಿಸುಗುಟ್ಟಿದ. ಎಷ್ಟೋ ಸಾರಿ ಬಾಸ್ಗಳ ಮಧ್ಯೆ ಭಿನ್ನಾಭಿಪ್ರಾಯ ಬಂದರೆ ಭಕ್ತರ ಪ್ರಾಣಾರ್ಪಣೆಯಲ್ಲಿ ಮುಕ್ತಾಯವಾಗುತ್ತದೆ. ಈಗಲೂ ಹೀಗೆ ಏನೋ ಆಗಿ ನಾವು ಈ ಇಲಿಬೋನಿನೊಳಗೆ ಸಿಕ್ಕಿಬಿದ್ದಿದ್ದೇವೆ. ಇಂಥ 108 ಯೋಚನೆಗಳಲ್ಲಿ ಕುಟ್ಟಿಗೆ ಮುಂದೇನು ಮಾಡುವುದು ಹೊಳೆಯಲಿಲ್ಲ.